ನಮ್ಮ ಮನಸ್ಸನ್ನ ನಾವು ಹೇಗೆ ಸಾಧನವಾಗಿ ಬಳಸೋದು, ಹೌ ಟು ಮೇಕ್ ಅವರ್ ಮೈಂಡ್ಫುಲ್. ಡಿವೈಡೆಡ್ ಮೈಂಡಿಂದ, ಫ್ರಾಗ್ಮೆಂಟೆಡ್ ಮೈಂಡಿಂದ ಸಂಪೂರ್ಣವಾಗಿ ಮೈಂಡ್ಫುಲ್ ಆರ್ ನೋ ಮೈಂಡ್ ಎರಡು ಒಂದೇ, ಆ ಸ್ಥಿತಿಗೆ ಹೋಗೋದು ಹೇಗೆ ಅಂತ ನೋಡೋಣ. ಎಲ್ಲಿಗೂ ಹೋಗಬೇಕಾದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಅಲ್ಲಿಂದಾನೇ ಶುರು ಮಾಡಬೇಕಾಗತ್ತೆ. ಯೂಶಲಿ ಮನಸ್ಸು ಅದರ ಸ್ವಭಾವವೇ ವಿಭಜಿತ. ವಿಭಜನ ಅಂದರೆ ಫ್ರಾಗ್ಮೆಂಟ್ಸ್ ಅಂತ, ಅಲ್ಲಿ ಡಿವೈಡೆಡ್ ಮೈಂಡ್ ಅಂತ. ಆ ಡಿವೈಡೆಡ್ ಮೈಂಡ್ ನಮ್ಮೆಲ್ಲರಿಗೂ ಇರೋದ್ರಿಂದಲೇ ಕನ್ಫ್ಯೂಷನ್ನು, ಯಾವಾಗಲೂ ಕೂಡ ಸಂಶಯ, ಯಾವಾಗಲೂ ಪ್ರಶ್ನೆ, ಯಾವಾಗಲೂ ದ್ವಂದ್ವ, ಯಾವಾಗಲೂ ಕೂಡ ಒಂದು ಸ್ಟಡಿ ಇಲ್ಲ, ಕಾನ್ಸ್ಟೆಂಟ್ ಆಗಿ ಹೀಗೆ ಅಂತ ಇಲ್ಲ, ಸ್ಟಡಿ ಇಲ್ಲ, ಯಾವಾಗಲೂ ಏರುಪೇರು, ಸಮತೋಲನ ಇಲ್ಲ. ಈ ಥರದ್ದೆಲ್ಲ ಮನಸ್ಸಿನ ಸ್ವಭಾವ. ಅದು ಇದನ್ನು ಗೆಲ್ಲೋದೇ, ಇದನ್ನು ಸರಿಪಡಿಸೋದನ್ನೇ ಯೋಗ ಅಂತ ಹೇಳಿರೋದು. ನೋಡಿ, ನೀವು ನಿಮ್ಮನ್ನು ಗಮನಿಸಿ, ಈ ವಿಭಜಿತ ಮನಸ್ಸು ಎರಡು ಭಾಗ ಆದರೆ ಒಂದು ವಿಭಜಿತ ಭಾಗ ಇನ್ನೊಂದು ವಿಭಜಿತ ಭಾಗವನ್ನು ಯಾವಾಗಲೂ ಅವಹೇಳನ ಮಾಡ್ತಾನೇ ಇರುತ್ತೆ. ಉದಾಹರಣೆ ಹೇಳ್ತೀನಿ. ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮೊಳಗೇನೆ ಒಂದು ಕಾಳಗ, ಒಂದು ಕಾಂಟ್ರಡಿಕ್ಷನ್, ಒಂದು ದ್ವಂದ್ವ. ಏನಂದರೆ, ಅಯ್ಯೋ ನಿನಗೇನು ಸಿಗುತ್ತೆ ಇದು ಮಾಡಿದ್ರೆ. ನಮ್ಮ ಮನಸ್ಸಿನ ಒಂದು ಭಾಗ ಇನ್ನೊಂದು ಭಾಗಕ್ಕೆ ಹೇಳುತ್ತೆ, ನಿನಗೇನು ಲಾಭ, ನಿನಗೇನು ಸಂಪತ್ತು ಬಂತು, ನಿನಗೇನು ಇದರಿಂದ ಸಿಕ್ತು, ನೀನು ಮಾಡ್ತಾ ಇದೆಯಾ, ಸಮಾಜ ಎಲ್ಲ ಒಳ್ಳೆಯವ್ರನ್ನ ರೆಕಗ್ನೈಸ್ ಮಾಡಲ್ಲ, ಎಲ್ಲ ಪ್ರಪಂಚ ಎಲ್ಲ ಕೆಟ್ಟೋಗಿದೆ, ಒಳ್ಳೆಯವ್ರಿಗೆ ಕಾಲ ಇಲ್ಲ ನಿಂದನೆ ಮಾಡಿ ಅವಹೇಳನ ಮಾಡುತ್ತೆ. ಕಾನ್ಸ್ಟೆಂಟ್ಲಿ ಇಟ್ ಹ್ಯಾಪನ್ಸ್. ಆಯಿತು, ಇದು ಆ ವಿಭಜಿತ ಮನಸ್ಸನ್ನು ಬಿಟ್ಟು ಇನ್ನೊಂದು ಭಾಗಕ್ಕೆ ಬಂದಾಗ ಇನ್ನೊಂದು ಭಾಗ ಅದನ್ನ ಅವಹೇಳನ ಮಾಡುತ್ತೆ. ನೋಡು, ನೀ ಮಾಡ್ತಾ ಇರೋದು ಸರಿಯಿಲ್ಲ, ನೀನು ಮಾಡ್ತಾ ಇದ್ರೆ ಈ ಥರ ಮಾಡಿದ್ರೆ ನೀನು ನರ್ಕಕ್ಕೆ ಹೋಗ್ತೀಯಾ, ನೀನು ನಾಳೆ ಅನುಭವಿಸ್ತೀಯಾ, ನೀನು ತೊಳಲಾಡ್ತೀಯಾ ಅಂತ. ಅಂದರೆ ಯಾವಾಗಲೂ ನಾವು ಏನು ಮಾಡ್ತಿದ್ದೀವೋ ಅದರಲ್ಲಿ ಸಂಪೂರ್ಣ ಕೊಡೋಕ್ಕೆ ಆಗಲ್ಲ. ಒಳಗಡೆಯಿಂದ ಇನ್ನೊಂದು ಭಾಗ ಹೇಳ್ತಾ ಇರುತ್ತೆ, ಇದು ಸರಿಗಿಲ್ಲ, ಇದು ಸರಿಗಿಲ್ಲ, ನಾವು ಆರಿಸ್ಕೊಂಡಿದ್ದು ಸರಿಗಿಲ್ಲ. ಆಮೇಲೆ ನಮಗೆ ಹೌದೇನೋ, ಈ ಮಾತು ಕೇಳಿದರೆ ಚೆನ್ನಾಗಿರೋದೇನೋ, ಈ ಥರ ಮಾಡಿದರೆ ಚೆನ್ನಾಗಿರೋದೇನೋ ಅಂತ 10 ಜನನ ಕೇಳಕ್ಕೆ ಹೋಗಿ ಅನ್ನೊನ್ನೇದೇ ಮಾಡ್ತೀವಿ. ಇದು ಸ್ವಭಾವ. ಇದು ಮನುಷ್ಯನ ಒಂದು ಈ ಅವಹೇಳನ ಅನಾಹುತ ಅಂತಲೇ ಅನ್ಸುತ್ತೆ. ಇದು ಮೇಲಿನ ಮನಸ್ಸಿನಲ್ಲಿ ನಡೆದರೆ ವಿ ಕ್ಯಾನ್ ಡಿಲೀಟ್. ಇದು ಯೂಶಲ್ ಆಗಿ ಈ ಅವಹೇಳನಗಳು ನಡೆಯೋದು ಬಹಳ ಆಳವಾದ ಮನಸ್ಸಿನಲ್ಲಿ, ಡೀಪರ್ ಮೈಂಡ್. ನಮ್ಮ ಸ್ವಭಾವನೇ ಆಗ್ಬಿಡುತ್ತಿದ್ದು. ಯಾವಾಗಲೂ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಹೀಗೋ ಹಾಗೋ ತಳ್ತಾನೇ ಇರ್ತೀವಿ, ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀವಿ. ಇನ್ನೂ ಯೋಚನೆ ಮಾಡಬೇಕು, ಒಂದೊಂದ್ಸತಿ ಹಿಂಗೆ ಅನ್ಸುತ್ತೆ, ಒಂದ್ಸತಿ ಹಂಗೆ ಅನ್ಸುತ್ತೆ, ಯಾವ ಕೆಲಸ ಎಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಇದು ಒಂದು ಅನಾಹುತ. ಇದರಿಂದ ಏನಾಗತ್ತೆ, ಜೀವನದಲ್ಲಿ ದಿನನಿತ್ಯದಲ್ಲಿ ಲವಲವಿಕೆ ಹೊಟ್ಟೋಗುತ್ತೆ, ಹರುಷ ಹೊಟ್ಟೋಗುತ್ತೆ, ಸಂತೋಷ ಹೊಟ್ಟೋಗುತ್ತೆ. ಆಮೇಲೆ ವಸ್ತು ಸ್ಥಿತಿಯಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಆ ಒಂದು ಅಸ್ತಿತ್ವದ ಒಂದು ಸಮಾರಾಧನೆ, ಏನು ಸಂಭ್ರಮ ಅಸ್ತಿತ್ವದಲ್ಲಿ ನಡೀತಾ ಇದೆ, ಅದ್ರ ಜೊತೆ ನೀವು ಭಾಗವಹಿಸಕ್ಕಾಗಲ್ಲ. ಮಿಸ್ ಮಾಡ್ಕೊಳ್ಳೋದು ಅದನ್ನೇ. ಯಾವಾಗ ನೋಡೋದು ತಲೆನಲ್ಲಿ ಆ ಥರ ನಡೀತಾ ಇದ್ರೆ ನೀವು ಏನು ನಡೀತಾ ಇದೆಯೋ ಅದ್ರ ಜೊತೆ ಇರೋಕ್ಕಾಗಲ್ಲ. ಆ ಒಂದು ಸಂಭ್ರಮದಲ್ಲಿ ಭಾಗವಹಿಸಕ್ಕಾಗಲ್ಲ. ಇದು ಒಬ್ಬರ ಪ್ರಾಬ್ಲಮ್ ಅಲ್ಲ. ಇದು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಮತ ಆಗಲಿ, ಯಾವುದೇ ಜಾತಿ ಆಗಲಿ, ಯಾರೇ ಆಗಲಿ, ಇದು ಕಾಮನ್ ಪ್ರಾಬ್ಲಮ್. ಏನಂದ್ರೆ ಮೂಲತಃ ವಿಭಜನೆ, ಮನಸ್ಸಿನ ವಿಭಜನೆ. ಇದು ಮೂಲ ಪ್ರಾಬ್ಲಮ್. ಈ ಒಂದು ವಿಭಜಿತ ಮನಸ್ಸು ಅದನ್ನ ಅವಹೇಳನ ಮಾಡೋದು, ಇದನ್ನ ಅವಹೇಳನ ಮಾಡೋದು, ಅದು ಹೊರಗಡೆ ಇಲ್ಲ. ಪರ್ಸನಲ್ ಕಾಂಟ್ರಡಿಕ್ಷನ್, ಪರ್ಸನಾಲಿಟಿ ಕಾನ್ಫ್ಲಿಕ್ಟ್. ಇದು ಒಂದು ರೀತಿ ಕಾಳಗ ಅಂತಲೇ ಹೇಳಬೇಕು. ಒಳಗಡೆ ಫೈಟ್, ಇದು ಸಿವಿಲ್ ವಾರ್ ಥರ ಒಳಗಡೆನೇ ನಡೀತಾ ಇರುತ್ತೆ. ಇದರಿಂದ 3
ಕಳ್ಕೊಳ್ತೀವಿ. 3 B's, ಒಂದು ಬ್ಯೂಟಿ ಆಫ್ ಲೈಫ್, ಒಂದು ಬ್ಲೆಸ್ಸಿಂಗ್ಸ್, ಒಂದು ಬೆನಿಡಿಕ್ಷನ್. ಅನುಗ್ರಹ, ಪ್ರತಿ ಕ್ಷಣವೂ ಏನೋ ನಮ್ಗೆ ಅನುಗ್ರಹ ಸಿಗೋದಿದೆ. ಆ ಬ್ಯೂಟಿನ ಕಳ್ಕೊತೀವಿ, ಜೀವನದ್ದು ಅನುಗ್ರಹ ಕಳ್ಕೊಳ್ತೀವಿ. ಆ ಹೃದಯವಂತಿಕೆ ಇಲ್ಲದೆ ನಾವು ಪ್ರತಿ ಕ್ಷಣ ಸ್ನೇಹ ಕಳ್ಕೊಳ್ತೀವಿ, ಪ್ರೀತಿ ಕಳ್ಕೊಳ್ತೀವಿ, ಯಾರ ಜೊತೆನೂ ಪೂರ್ತಿ ಇರಕ್ಕಾಗಲ್ಲ. ಆ ರೀತಿ ನಾವು ಆ ಸಂತೋಷನ, ಹರ್ಷನ ಕಳ್ಕೊಂಡ್ಬಿಡ್ತೀವಿ. ಯಾವಾಗ ನಮ್ಮಲ್ಲಿ ಅದು ಪರಿಪೂರ್ಣವಾಗಿ ನಾವಿರಲ್ಲ, ಆಗ ವಿಕಾಸವೂ ಆಗಲ್ಲ. ಇದು ಗಮನಿಸ್ಕೋಬೇಕು. ಯಾತಕ್ಕೆ ನಮ್ಮ ಒಳಗಡೆ ಬೆಳೆಯಲ್ಲ, ಒಳಗಡೆ ಇಂಪ್ರೂವ್ಮೆಂಟು, ಡೆವಲಪ್ಮೆಂಟು, ಗ್ರೋತ್ ಯಾಕಾಗಲ್ಲ? ಆ ವಿಕಾಸ ಸಂಪೂರ್ಣ ಇಲ್ಲ. ನಾವು ಅಲ್ಲಿ ಕಾನ್ಫ್ಲಿಕ್ಟ್ ಇದೆ, ಚೂರು ಮೈಂಡ್, ಫಿಕಲ್ ಮೈಂಡ್. ಇಂಥ ಮನಸ್ಸಿಂದ ನಮಗೆ ವಿಕಾಸ ಇಲ್ಲ. ನೋಡಿ, ವಿಕಾಸ ಅಂದಾಗ್ಲೇನೆ ಇಟ್ ಈಸ್ ಲೈಕ್ ವಸಂತ ಮಾಸ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಒಳಗಡೆ ವಿಕಾಸ ಆಗೋದು ಸ್ಪ್ರಿಂಗ್ ಸೀಸನ್ ಅಂತ. ಸದಾ ಸ್ಪ್ರಿಂಗ್. ಹೊರಗಡೆ ಸೀಸನ್ ಬದಲಾಗಬಹುದು. ಯಾರು ಧ್ಯಾನ ಮಾಡ್ತಾರೋ, ಯಾರು ಮನಸ್ಸಿಗೆ ಅತೀತ ಹೋಗ್ತಾರೋ, ಯಾರಿಗೆ ಮನಸ್ಸನ್ನ ನಿಯಂತ್ರಿಸೋದು ಗೊತ್ತೋ, ಅವರು ಯಾವಾಗಲೂ ಅವರಿಗೆ ವಸಂತ ಮಾಸ. ವಸಂತ ಮಾಸ ಅಂದ್ರೆ ನೀವು ಗೊತ್ತಿದೆ ಅಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಬಣ್ಣ, ಹೂವು, ರಂಗು, ಕಾವ್ಯ, ಸಂಗೀತ, ಆಮೇಲೆ ಒಂದು ರೀತಿಯ ಒಂದು ಒಂದು ಸುಂದರವಾದ ಒಂದು ಇದು ಮೇಳೈಸಿ ಬರುತ್ತೆ. ಕಾವ್ಯ, ಸಂಗೀತ, ರಂಗು, ರಂಗೋಲಿ ಎಲ್ಲನೂ ಕೂಡ. ವಸಂತ ಮಾಸ ಅಂದ್ರೆ ಎಲ್ಲ ಕಡೆ ಹಣ್ಣು, ಹೂವು, ಹಸಿರು, ಚಿಗುರು ಎಲ್ಲ. ಅದು ಆ ಒಂಥರ ಲೈವ್ಲಿನೆಸ್ ಅಂತಾರಲ್ಲ, ಅದು ಹೊರಟೋಗ್ಬಿಡುತ್ತೆ. ಹೀಗಾಗೋದಕ್ಕೆ ಬೇಕಾದಷ್ಟು ನಮಗೆ ಕಾರಣಗಳಿದೆ. ಅಂದ್ರೆ ಬೇಕಾದಷ್ಟು ಸಪೋರ್ಟು ಕೂಡ ಇದೆ ಇಂಥ ಮನಸ್ಸಿಗೆ. ನೋಡಿ, ಯಾವಾಗಲೂ ಕೂಡ ಒಂದು ಸೋ ಕಾಲ್ಡ್, ಎಲ್ಲರೂ ಹಾಗಲ್ಲ, ಜಾಸ್ತಿ ಜನ ಅದೇ ತರ ಇರ್ತಾರೆ. ಸೋ ಕಾಲ್ಡ್ ಗುರುಸ್, ಸೋ ಕಾಲ್ಡ್ ಪುರೋಹಿತಾಸ್, ಸೋ ಕಾಲ್ಡ್ ಪಂಡಿತಾಸ್, ಸೋ ಕಾಲ್ಡ್ ಪಾದ್ರಿಗಳು, ಸೋ ಕಾಲ್ಡ್ ಸ್ಕಾಲರ್ಸ್, ಸೋ ಕಾಲ್ಡ್ ಹೇಳ್ತಾ ಇರೋದು. ಈ ತರ ಕೆಲವರೆಲ್ಲರ ಒಂದು ಆ ಚಿಂತನೆ, ಆ ಪರಿಣಾಮ ಈ ತರ ವೀಕ್ ಆಗಿದ್ರೆ ಮೈಂಡು, ಅವರೊಂದು ಸಜೆಷನ್, ಇವರೊಂದು ಸಜೆಷನ್, ಆ ಪುಸ್ತಕ ಓದು, ಈ ಪುಸ್ತಕ, ಈ ತರ ಇದು ಮನಸ್ಸಿನ ಇನ್ನೂ ಕೂಡ ಹಾಳು ಮಾಡ್ಬಿಡುತ್ತೆ. ಅಂದ್ರೆ ಏನು, ನಮ್ಗೇನ ಇನ್ನೊಂದು ಸೈಡ್ ಆ ವಸಂತ ಮಾಸ ನೋಡಕ್ಕೆ ಬಿಡಲ್ಲ. ಹೌದು, ಜೀವನ ಅಂದ್ರೆ, ಅಸ್ತಿತ್ವ ಅಂದ್ರೆ, ಜೀವನ ಅಂದ್ರೆ ಬರೀ ದುಃಖ, ಬರೀ ಕಷ್ಟ, ಬರೀ ಹೀಗೇನೆ ಇರೋದು, ಇದೇ ತರನೇ ಜನ ಇರಕ್ ಸಾಧ್ಯ, ಸಂಸಾರನೇ ಘೋರ, ಜೀವನನೇ ಪಾಪ, ಹುಟ್ಟಿರೋದೇ ಇದು, ಆ ತರನೇ ಎಲ್ಲರೂ ಹೇಳೋದು. ಯಾರಿಗೂ ಕೂಡ ನೋಡಿ, ಇದ್ರ ಮಧ್ಯ ನೀವು ಜೀವನ ಏನೇ ಹೇಳ್ತಾ ಇರ್ಬೋದು, ಇದ್ರ ಮಧ್ಯ ಸೂರ್ಯ ಉದಯ ಆಗ್ತಾ ಇಲ್ವಾ, ಎಂಜಾಯ್ ಮಾಡಿ. ಹೂ ಅರಳ್ತಾ ಇಲ್ವಾ, ಎಂಜಾಯ್ ಮಾಡಿ. ನೀರು ಸುರಿತಾ ಇಲ್ವಾ, ಮಳೆ ಬರ್ತಾ ಇಲ್ವಾ, ಎಂಜಾಯ್ ಮಾಡಿ. ಪರಮಾತ್ಮ ಇಷ್ಟೊಂದು ಕೊಟ್ಟಿದ್ದಾನೆ, ಬ್ಯೂಟಿಫುಲ್ ಆಗಿ ಇರೋದು ಕೊಟ್ಟಿದ್ದಾನೆ. ಆ ಸೈಡ್ ಆಫ್ ದಿ ಲೈಫ್ ನೋಡಿ. ಪ್ರತಿ ಕ್ಷಣನೂ ಪರಮಾತ್ಮನ ಒಂದು ಇರುವಿಕೆ ಅಂದ್ರೆ ಉಪಸ್ಥಿತಿ ಅಂತ. ವಸಂತ ಅಂದ್ರೇನೆ ಪರಮಾತ್ಮನ ಉಪಸ್ಥಿತಿ. ನಿಮ್ಮ ಪ್ರೆಸೆನ್ಸ್ ನಲ್ಲಿ ನೀವಿರಿ, ಇದೆಲ್ಲ ನಿಮ್ಗೇನು ಮಾಡಲ್ಲ. ಆ ತರ ಹೇಳೋದು 100ಕ್ಕೆ ಒಬ್ಬ ಪಂಡಿತ ಅಥವಾ ಒಬ್ಬ ಪುರೋಹಿತ, ಒಬ್ಬ ಗುರು ಯಾರೋ ಹೇಳ್ತಾನೆ. ಈ ತರ ಬಹಳ ಕಷ್ಟ ಆ ತರದವ್ರು ಸಿಗೋದು. ಅವರಿಂದಲೇ ಎಷ್ಟೋ ಈ ಒಂದು ಮನಸ್ಸಿನ ವಿಭಜನೆ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೇಕು. ಇದನ್ನ ನಿರ್ನಾಮ ಮಾಡೋದಕ್ಕೆ ಯಾರೂ ಬಿಡೋದೇ ಇಲ್ಲ. ಇದು ಒಂದು ರೀತಿಯ ಸಾಂಕ್ರಾಮಿಕ ನರ ದೌರ್ಬಲ್ಯ ಅಂತಲೇ ಹೇಳ್ಬೇಕು. ಈ ತರ ಆಗ್ಬಿಟ್ಟಿದೆ ಮನಸ್ಸು. ಅಂದ್ರೆ ಹೀಗೇನೆ, ಈ ಜೀವನ ಅಂದ್ರೆ ಹೀಗೇನೆ, ಇಷ್ಟೇನೆ. ನೋಡೋಣ, ಇದಕ್ಕೆ ಜ್ಯೋತಿಷ್ಯ ಹೋಗೋದು, ಆಮೇಲೆ ಅಲ್ಲಿ ಕೇಳೋದು ನಾಳೆ ಚೆನ್ನಾಗಿದ್ಯಾ ಅಂತ. ಇವತ್ತು ಬದುಕೋದಕ್ಕೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಮ ಎಜುಕೇಶನ್ ಅಲ್ಲೂ ಇವತ್ತು, ಈಗ, ಇಲ್ಲಿ ಇರೋದು ಪಾಸಿಟಿವ್ ಆಗಿ ಜೀವನ ನೋಡೋದು. ಆದ್ರೆ ಸ್ವಲ್ಪ ಎದ್ದಾಗ, ಸ್ವಲ್ಪ ವಿವೇಕ ಇದ್ರೆ ನಾವು ಅರ್ಥಹೀನವಾದ ಜೀವನಕ್ಕೆ ವಿರಾಮ ಹಾಕಿ, ಜೀವನವನ್ನ ನಾನು ಬದುಕ್ತೀನಿ, ಬದುಕಿ ಅರ್ಥ ತಿಳ್ಕೊಳ್ತೀನಿ ಅಂತ ಹೊರಟಾಗ, ಜೀವನನ ನಾವು ಎಳೆದಾಡದೆ, ಹೇಡಿಗಳ ತರ ಎಳ್ಕೊಂಡು ಹೋಗದೆ ಜೀವನದಲ್ಲಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಆಗ ಆತ್ಮಘಾತುಕತನ ಆಗೋದಿಲ್ಲ ನಮ್ಮಿಂದ. ನಾವು ಯಾರಿಗೂ ಬಲಿಪಶು ಆಗೋದಿಲ್ಲ. ಯಾವ ಗುರುಗೂ ಬಲಿಪಶು ಆಗಬಾರ್ದು, ಯಾವ ಪುರೋಹಿತನಿಗೂ, ಯಾವ ಜ್ಯೋತಿಷನಿಗೂ, ಯಾವ ಪಾದ್ರಿಗೂ, ಯಾವ ಚರ್ಚ್ಗೂ, ಯಾವ ಯಾವುದಕ್ಕೂ ನಾವು ಬಲಿಪಶು ಆಗಬಾರ್ದು. ಎಷ್ಟೋ ಸತಿ ನಾವು ನಮಗೆ ಬಲಿಪಶು ಆಗೋಗಿದ್ದೀವಿ ಈ ಒಂದು ವಿಭಜಿತ ಮನಸ್ಸಿಂದ.
ನಮ್ಮದೇ ಐಡಿಯಾ, ಕಾನ್ಸೆಪ್ಟ್ಗಳು, ನಮ್ಮ ಆದರ್ಶಗಳು, ನಮ್ಮ ಪ್ರಿನ್ಸಿಪಲ್ಗಳು, ನಮ್ಮದೇ ಕಂಡೀಷನಿಂಗ್ ಮಾಡಿಕೊಂಡು ಇದಕ್ಕೆ ನಾವೇ ಒಂದು ರೀತಿ ಬಲಿಪಶು ಆಗ್ಬಿಟ್ಟಿದೀವಿ. ನಾವು ಯಾವಾಗ ವಿವೇಕದಲ್ಲಿ ಇನ್ನೋಸೆಂಟ್ ಆಗಿರ್ತೀನಿ, ನಾನು ನನ್ನ ಮನಸ್ಸು ಶುಭ್ರವಾಗಿ ಇಟ್ಕೊಳ್ತೀನಿ, ಯಾವ ರೀತಿ ಯಾವುದಕ್ಕೂ ನಾನು ಬಲಿಪಶು ಆಗೋದಿಲ್ಲ, ನಾನು ಜೀವನನ ಅನುಭವಿಸ್ಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಸ್ವಲ್ಪ ಒಂದೇ ಒಂದು ಶಿಫ್ಟ್ ಮನಸ್ಸಿಂದ ಆಚೆ ಹೋಗಕ್ಕೆ, ಒಂದೇ ಒಂದು ಜಂಪ್ ತಗೊಳಕ್ಕೆ ನಾವು ಮನಸ್ಸು ಮಾಡಬೇಕು ಅಂತಾರಲ್ಲ, ಹಾಗೆ ಯಾವುದೋ ಒಂದು ಒಳಗಡೆಯಿಂದ ಒಂದು ಶಕ್ತಿ ಬರುತ್ತೆ. ಆ ತರ ಅನ್ಕೊಂಡಾಗ ನಿಜವಾಗ್ಲೂ ಕೂಡ ನಾವು ಜಂಪ್ ಮಾಡ್ಬೋದು. ಈ ವಿಕೃತ ಮನಸ್ಸಿದು ಯಾವುದು, ಯಾವ ಮನಸ್ಸು ವಿಭಜಿತ ಮನಸ್ಸು ಅದು ವಿಕೃತ ಮನಸ್ಸು. ವಿಭಜಿತವಾಗಿರೋನು ಅಶಕ್ತ, ಅಂತರ್ಯದ ಶಕ್ತಿ ಇಲ್ಲ ಅವನಿಗೆ. ಪೈಲ್ವಾನ್ ಆಗಿರಬಹುದು ಅವನು, ಆದ್ರೂ ಕೂಡ ಅವನಿಗೆ ಸ್ವಂತಿಕೆ ಇಲ್ಲ. ಯಾರೋ ಹೇಳಿದ್ರು ಅಂತ ಹೊಡಿಬಹುದು, ಆದ್ರೆ ಸ್ವಂತಿಕೆ ಇಲ್ಲ. ಯಾರಿಗೆ ಸ್ವಂತಿಕೆ ಇಲ್ಲ, ಅಶಕ್ತ ಅಂತಾರೆ. ಅವರು ಇಂಟರ್ನಲ್, ಇನ್ನರ್, ಅಂತರಂಗದಲ್ಲಿ ಒಳಗಡೆ ಅವನಿಗೆ ಶಕ್ತಿ, ಅಂತಃಶಕ್ತಿ ಅಂತಾರಲ್ಲ, ಅದು ಅವನಿಗೆ ಅದಿರೋದಿಲ್ಲ. ಅವನು ಜೀವನದ ಸವಾಲನ್ನ ಎದುರಿಸಕ್ಕೆ ಬಹಳ ಕಷ್ಟ. ಅದರಿಂದ ನಾವು ಪ್ರಪಂಚದಲ್ಲಿ ನಾವು ಆ ವಿದ್ಯೆ ಅಂತ ಶುರು ಆದಾಗ್ಲೇನೆ ಮಕ್ಕಳಿಗೆ ನಾವು ಇದನ್ನ ಹೇಳ್ಕೊಟ್ಬಿಡ್ಬೇಕು, ನಿನ್ನೊಳಗೆ ಅಂತ ಶಕ್ತಿ ಇದೆ ಅಂತ. ಮೂಲಭೂತವಾಗಿ ನಮ್ಮಲ್ಲಿ ಒಂದು ಧರ್ಮ ಇದೆ, ಸ್ವಧರ್ಮ ಅಂತಾರೆ. ಸ್ವಂತಿಕೆ ಅಲ್ಲಿಂದಾನೆ ಬಂದಿರೋದು ಆ ಸ್ವಧರ್ಮ. ಆ ಮೂಲತಃ ನಮ್ಮಲ್ಲಿ ಬಹಳಷ್ಟು ಶಕ್ತಿ ಇದೆ. ಆ ಮೂಲತಃ ಒಂದು ನಾವು ಆ ಎಸೆನ್ಸ್ಗೆ ಹೋಗ್ಬೇಕು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೋ ಟೆಂಪಲ್ ವಿಲ್ ಹೆಲ್ಪ್ ಯು, ಗೋ ಟು ದಿ ಕೋರ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್, ಯು ವಿಲ್ ಫೈಂಡ್ ದಿ ಆನ್ಸರ್ ಅಂತ. ನಮ್ಮ ಕೋರ್ಗೆ ಹೋಗೋದನ್ನ ನಾವು ಸಪೋರ್ಟ್ ಮಾಡ್ಬೇಕು ಎಲ್ಲರಿಗೂ. ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಒಳಗಡೆ ಆ ಕೋರ್ಗೆ ಹೋದಾಗ ನಿಮಗೆ ಕೇಳಿಸತ್ತೆ ಪಿಸು ಧ್ವನಿ. ಇದು ಮನಸ್ಸಿನ ಧ್ವನಿ ಅಲ್ಲ, ಮನಸ್ಸಿನ ಗಲಾಟೆ ಅಲ್ಲ. ಮನಸ್ಸಲ್ಲಿ 28 ತುಂಡು ಮನಸ್ಸು 28 ತರ ಹೇಳುತ್ತೆ. ಎಲ್ಲ ಬಿಟ್ಟು ಕೂತ್ಕೊಂಡಾಗ ಮೌನದಲ್ಲಿ ಒಳಗಡೆಯಿಂದ ಒಂದು ಪಿಸು ಧ್ವನಿ ಬರುತ್ತೆ. ಅದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಅದು ಜನ್ಮ ತಗೊಂಡ್ಮೇಲೆ ಈ ಪಿಸು ಧ್ವನಿ ಕೇಳದೆ ಇದ್ರೆ ಜೀವನ ವೇಸ್ಟ್ ಆಗತ್ತೆ. ಆ ಪಿಸು ಧ್ವನಿ ನಮ್ಮ ಒಳಗಡೆ ಇದೆ. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಭಾವಪೂರ್ಣವಾಗಿ ಗ್ರಹಿಸೋದು. ಇಲ್ಲಿಂದ ಯೋಚನೆ ಮಾಡಿಲ್ಲ, ಹೃದಯದಿಂದ ಯೋಚನೆ ಮಾಡಿ ಅನ್ನಲ್ವಾ. ಭಾವ ಬೇಕು, ಭಕ್ತಿ ಬೇಕು. ಅದರಿಂದಾನೇ ಆ ಭಕ್ತಿ ಅನ್ನೋದು ಬಂದಿರೋದು. ಭಕ್ತಿ ಭಾವದಿಂದ ನಾವು ಆ ಗ್ರಹಿಸಿದಾಗ ಒಳಗಡೆ ಇನ್ಯಾರು ಇಲ್ಲ, ನಮ್ಮ ಒಳಗಡೆನೆ ಒಂದು ಧ್ವನಿ ಕೇಳಿಸುತ್ತೆ. ಯಾರು ಆ ಧ್ವನಿಯನ್ನ ಅನುಸರಿಸ್ತಾರೋ ಅವ್ರು ಯಾವತ್ತೂ ತಪ್ಪದಾರಿ ಹಿಡಿಯಕ್ ಸಾಧ್ಯ ಇಲ್ಲ. ಯಾವಾಗ ಆ ಧ್ವನಿ ಕೇಳುತ್ತೋ ನೀವು ಮಾಡಿದ್ದೆಲ್ಲ ಸರಿ, ಇಲ್ಲಿ ಸರಿ ತಪ್ಪು ಅನ್ನೋದು ಪ್ರಶ್ನೆನೇ ಬರೋಲ್ಲ. ಆ ಒಳ ಧ್ವನಿ ನಿಮಗೆ ಗಹನವಾದ ಜೀವನದ ಒಂದು ರಹಸ್ಯಗಳನ್ನ, ಒಂದು ಗೂಢ ಅರ್ಥವನ್ನ, ಜೀವನದ ಅರ್ಥವನ್ನ ನಿಮ್ಮ ಒಳಗಡೆ ಬಿಡಿಸಿ ಹೇಳುತ್ತೆ. ಅಷ್ಟು ಜ್ಞಾನ ನಮ್ಮೆಲ್ಲರಲ್ಲೂ ಆ ಮೂಲದಲ್ಲಿ ಇದೆ, ಮನಸ್ಸಲ್ಲಲ್ಲ, ಹೃದಯಾಂತರಾಳದಲ್ಲಿ ಇದೆ. ಒಂದು ಶಿಫ್ಟ್ ಅಲ್ಲಿಂದ ಅಲ್ಲಿಗೆ ಒಂದು ಲೀಪ್ ಆಗ್ಬೇಕಷ್ಟೇನೆ. ಆ ಒಳಗಡೆ ಹೋದಾಗ ಕೇಳಿಸ್ಕೊಂಡಾಗ ಜೀವನದಲ್ಲಿ ಗಂಡಾಂತರ ಬಂದರೂ ಕೂಡ ನಮ್ಮನ್ನ ಅದು ಪರಿಪಕ್ವ ಮಾಡತ್ತೆ ಅನ್ನೋ ಧೈರ್ಯ ಬರುತ್ತೆ. ಅದ್ರ ಜೊತೆನಲ್ಲಿ ನಮಗನ್ಸುತ್ತೆ, ಓಹೋ ಇದು ವಿವೇಕ, ಒಂದು ಸ್ವಲ್ಪ ವಿವೇಕ ಬೇಕು ಇದು ಅನ್ಸೋದು. ನೋಡಿ, ಈ ಗಂಡಾಂತರದ ಮೂಲಕವೇ ಜೀವನದಲ್ಲಿ ನಮಗೆ ಬೇಕಿರೋದೇನು ವಿಕಾಸ. ನಾವು ಹುಟ್ಟಿದ ಮೇಲೆ ಬರೀ ಸಾಯೋದಷ್ಟೇ ಅಲ್ಲ, ಮನುಷ್ಯ ಬೆಳೆಯೋದು ಫಿಸಿಕಲಿ ಅಲ್ಲ. ಮನುಷ್ಯನ ಬೆಳವಣಿಗೆ, ಮೆಚುರಿಟಿ ಆಂತರ್ಯದಲ್ಲಿ ಆಗೋದ್ರಿಂದ ವಿಕಾಸ ಅಗತ್ಯ. ಮತ್ತೆ ಮನುಷ್ಯನ ಜೀವನ ಒಂದು ಸಾಧ್ಯತೆ ಕೂಡ ಇದೆ, ಪಾಸಿಬಿಲಿಟಿನೂ ಇದೆ. ಅದು ನಾವು ಬೆಳಿಲೇಬೇಕು ಒಳಗಡೆ, ಇಲ್ದರೆ ನಾವು ಹುಟ್ಟಿ ವ್ಯರ್ಥ ಆಗತ್ತೆ, ದಂಡ ಆಗತ್ತೆ. ಹುಟ್ಟು ಸಾವಿಗೆ ಮಧ್ಯ ಬೆಳಿದೇ ಇದ್ರೆ ಅದಕ್ಕೆ ನಿಜವಾದ ವಿಕಾಸಕ್ಕೆ ನಮಗೆ ಗೊತ್ತಾಗತ್ತೆ ಒಳಗಡೆ. ಈ ಗಂಡಾಂತರಗಳ ಮೂಲಕ ನಾವು ಒಂದು ಶಕ್ತಿಯನ್ನ, ನಮ್ಮ ಅಂತಃಶಕ್ತಿಯನ್ನ ಸಮಗ್ರೀಕರಣ ಅಂತ ಹೇಳ್ತಾರೆ. ಇಟ್ ಈಸ್ ಬ್ರಿಂಗಿಂಗ್ ಆಲ್ ದಿ ಎನರ್ಜಿ ಟುಗೆದರ್. ಇಂಟಿಗ್ರೇಟ್ ಮಾಡ್ತೀವಿ ಎನರ್ಜಿನ. ಆ ಸಮಗ್ರೀಕರಿಸಿ ಒಂದು ಕೇಂದ್ರವನ್ನ ನಿರ್ಮಾಣ ಮಾಡ್ಕೊಳ್ತೀವಿ ನಮ್ಮಲ್ಲಿ. ಆಗ ನಿಮ್ಮ ಜೀವನದ ಸಕ್ಸಸ್ ಅಲ್ಲಾಗತ್ತೆ. ಆಗ ನಾವು ಹೊರಗಡೆಯಿಂದ ಯಾರು ನಮ್ಮ ಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಇಂಪೋಸ್ ಮಾಡಕ್ಕಾಗಲ್ಲ. ಬಾಹ್ಯದಿಂದ ನಿಯಮವನ್ನ ನಮ್ಮ ಮೇಲೆ ಹೊರಿಸಕ್ಕಾಗಲ್ಲ. ಯಾವಾಗ ಬಾಹ್ಯದಿಂದ ನಿಯಮವನ್ನ ಹೊರಿಸಕ್ಕಾಗಲ್ಲ, ನಾವು ಫಾಲೋವರ್ಸ್ ಅಲ್ಲ, ನಾವು ಅನುಯಾಯಿಗಳಲ್ಲ, ನಾವು ಯಾರ ಆಳು ಅಲ್ಲ, ಅನುಯಾಯಿನೂ ಅಲ್ಲ, ಆಳು ಅಲ್ಲ, ಯಾವುದನ್ನ ನಿಯಮಗಳನ್ನ ಹೊರಿಸ್ಕೊಂಡಿಲ್ಲ. ಕೃಷ್ಣ ಇರ್ಬೋದು,
ಬುದ್ಧ ಇರ್ಬೋದು, ಶಂಕರಾಚಾರ್ಯರಿರ್ಬೋದು, ನಿಜವಾದ ಗುರುಗಳು, ಸೋಕಾಲ್ಡ್ ಗುರುಗಳಲ್ಲ, ನಿಜವಾದ ಗುರುಗಳು ಯಾರು ನಿಯಮವನ್ನ ಕೊಟ್ಟಿಲ್ಲ, ಎಲ್ಲ ಪ್ರೀತಿಯನ್ನ ಹಂಚಿ ಹೋಗಿದ್ದಾರೆ. ನಿಯಮಗಳನ್ನ ಮಾಡಿರೋದು ಅವರ ಶಿಷ್ಯರುಗಳು. ಆ ನಿಯಮಗಳು ಬರೀ ನಕಲು ಅಷ್ಟೇ. ಅದು ಮನುಷ್ಯತ್ವಕ್ಕೆ ಕೆಲವು ಸತಿ ಅವಮಾನ ಆಗ್ಬಿಡತ್ತೆ. ಹೊರಗಡೆಯಿಂದ ನಿಯಮಗಳನ್ನ ನಾವು ಹಾಕೊಂಡು ನಾವು ಮಾಡಕ್ಕಾಗಲ್ಲ. ನಾವು ಯಾವತ್ತೂ ಕೂಡ ಜೆರಾಕ್ಸ್ ಕಾಪಿ ಆಗಬಾರ್ದು. ಜೀವನದಲ್ಲಿ ನಾವು ನಕಲು ಪ್ರತಿ ಆಗಬಾರ್ದು. ನಾವು ಯಾರ ಥರನೂ ಇರಕ್ಕಾಗಲ್ಲ ಅನ್ನೋ ಸತ್ಯ ತಿಳ್ಕೋಬೇಕು. ನಾವು ಯಾರ ಥರನೂ ಆಗಕ್ಕಾಗಲ್ಲ. ಸರಿ ಸಮ ಅನ್ನೋದಿಲ್ಲ. ಕೃಷ್ಣನೇ ಅರ್ಜುನನಿಗೆ ಹೇಳಿದಾನೆ, ವೆನ್ ಅರ್ಜುನ ವಾಂಟೆಡ್ ಟು ಬಿಕಮ್ ಎ ಮ್ಯಾನ್ ಆಫ್ ಕ್ಯಾರೆಕ್ಟರ್, ಕೃಷ್ಣ ಏನ್ ಹೇಳ್ದ, ನೀನು ಮ್ಯಾನ್ ಆಫ್ ಕ್ಯಾರೆಕ್ಟರ್ ಆಗೋದು ಬೇಡ, ನೀನು ಒಂದು ರೋಲ್ ಮಾಡು ಸಾಕು, ನಾನು ನಿನ್ನ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ. ಅಂದ್ರೆ ಏನು, ನಮ್ಮಲ್ಲಿರುವ ಆ ಕಾನ್ಶಿಯಸ್ನೆಸ್ ಏನಿದೆ, ಆ ಕೃಷ್ಣ ಅಂತರ್ಯಾಮಿ, ಆ ಗುರುವಿನ ಉಪಸ್ಥಿತಿ, ಆ ಪ್ರೆಸೆನ್ಸ್ ಆಫ್ ಯುವರ್ ಇನ್ನರ್ ಸ್ಟ್ರೆಂತ್, ಆ ಅಂತರ್ಯಾಮಿಯ ಮಾತು ಕೇಳಿದಾಗ ನಮಗ್ ಗೊತ್ತಾಗತ್ತೆ, ನಮಗೆ ಈಕ್ವಾಲಿಟಿ ಬೇಕಿಲ್ಲ, ಫ್ರೀಡಮ್ ಬೇಕು ಅಂತ. ಯಾರು ಸರಿಸಮ ಅಲ್ಲ, ಯಾರ ಥರನೂ ನಾವು ಆಗಕ್ಕಾಗಲ್ಲ. ಅದರಿಂದ ನಾವು ಆ ಗುರುವಿನ ಆ ಒಳಗಿನ ಮೌನದ ಪಿಸು ಧ್ವನಿ ಕೇಳಬೇಕು, ಅದನ್ನ ಸೇವಿಸಬೇಕು, ಆಸ್ವಾದಿಸಬೇಕು. ಆವಾಗ ನಮಗೆ ಗೊತ್ತಾಗತ್ತೆ ಈ ಮೌನದ ಧ್ವನಿ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ. ನಾವು ಏನೇ ಮಾಡಿದ್ರು ನಾವು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ನಿಮಗೆ ಆ ಮೌನ ಧ್ವನಿ ನಿಮ್ಮನ್ನ ಒಂದು ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಆವಾಗ ನಿಮಗೆ ನಾನು ಏನ್ ಮಾಡಬೇಕೋ, ಈ ಸಂದರ್ಭ ಏನನ್ನ ನನ್ನಿಂದ ಅಪೇಕ್ಷೆ ಪಡ್ತಾ ಇದೆಯೋ, ಈ ಸಂದರ್ಭ ಏನನ್ನ ನನ್ನಿಂದ ಡಿಮಾಂಡ್ ಮಾಡ್ತಿದ್ಯೋ ಅದನ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ. ನನ್ನಿಂದ ಏನು ಆಗಬೇಕೋ ಅದೇ ಆಗ್ತಾ ಇದೆ. ನಾನು ಅದೇನಾಗಬೇಕೋ ಅದನ್ನ ಮಾತ್ರ ಮಾಡ್ತಾ ಇದ್ದೀನಿ. ನಾನು ಇಷ್ಟ ಬಂದಿದ್ದಲ್ಲ ಮಾಡ್ತಾ ಇಲ್ಲ, ನಾನು ಮಾಡಬಾರದನ್ನ ಮಾಡ್ತಾ ಇಲ್ಲ. ಏನಾಗಬೇಕೋ ಏನ್ ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಬಂದಾಗ ಆ ಗಲಿಬಿಲಿ ಹೊಟ್ಟೋಗುತ್ತೆ. ಆ ಗಲಿಬಿಲಿ ಏನಿದೆ ಅದೇ ಕಾಳಗ ನಮ್ಮ ಒಳಗಡೆ ನಡೀತಾ ಇರೋದು, ನಮ್ಮನ್ನ ವಿಕಾಸ ಆಗಕ್ ಬಿಡ್ತಾ ಇಲ್ಲ. ನಾವು ಗಮನಿಸ್ಕೊಳ್ಳಿ, ಒಳಗಡೆ ಧ್ವನಿ ಕೇಳಿ. ಆ ಒಳಗಡೆ ಧ್ವನಿ ಪಿಸುಗುಡ್ತಾ ಇರುತ್ತೆ. ಯಾವಾಗ್ಲೂ ಅದು ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರುತ್ತೆ, ಕ್ಲೂಸ್ ಕೊಡ್ತಾ ಇರುತ್ತೆ. ಆದ್ರೆ ನಮ್ಮ ಮನಸ್ಸು ಅದನ್ನ ಕೇಳೋದಕ್ ಬಿಡಲ್ಲ. ಈ ಮನಸ್ಸಿನ ಗಲಾಟೆ ನಿಲ್ಲಿಸಿ ನಾವು ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದಾಗ ನಾವು ಹೇಳ್ಬೇಕು, ಇನ್ಸ್ಟ್ರಕ್ಷನ್ ಕೊಡ್ಬೇಕು ಮೈಂಡ್ಗೆ, ಅದ್ರ ಕಡೆ ಗಮನ ಕೊಡಬಾರ್ದು. ಅವಾಗ ಒಳಗಡೆಯಿಂದ ಧ್ವನಿ ತಾನೇ ಕೇಳುತ್ತೆ. ಆ ಧ್ವನಿ ಕೇಳಿದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆಗ ಎಲ್ಲವೂ ಕೂಡ ಆ ವಿಭಜನೆ ನಿಂತು ಆ ಭಜನೆ ಶುರು ಆಗುತ್ತೆ. ಭಜನೆ ವಿಭಜನೆ ಎಷ್ಟು ಡಿಫ್ರೆನ್ಸ್ ನೋಡಿ. ಭಜನ ಅಂದ್ರೆ ಕಮಿಂಗ್ ಟುಗೆದರ್, ವಿಭಜನ ಪಾರ್ಟಿಂಗ್. ಆ ಪಾರ್ಟಿಂಗ್ ಇರಬಾರ್ದು, ಡಿವಿಷನ್ ಇರಬಾರ್ದು ಮೈಂಡಲ್ಲಿ. ನಾವು ಹಾಗೆ ಅದಕ್ಕೆ ಭಜನೆ ಮಾಡೋದು ಅದಕ್ಕೋಸ್ಕರನೇ. ನಮ್ಮ ಮನಸ್ಸು ಒಂದ್ ಕಡೆ ತರಕ್ಕೆ, ಯೋಗ ಮಾಡೋದು ಅದಕ್ಕೇನೆ, ಪೂಜೆ ಮಾಡೋದು ಅದಕ್ಕೇನೆ, ಗುರುಗಳ ಹತ್ರ ಹೋಗೋದು ಅದಕ್ಕೇನೆ. ಅದಕ್ಕೆ ಗುರುಗಳ ಹತ್ರ ಹೋದಾಗ್ಲೂ ಕೂಡ ನಮ್ಮ ಮೌನದಿಂದ, ನಾವು ಮೌನದಲ್ಲಿದ್ದು ನಮ್ಮ ಅಂತರ್ಯಾಮಿ ಗುರುವಿನ ಒಂದು ಆಕರ್ಷಣೆ ಇದ್ರೇನೆ ಗುರುಗಳ ಹತ್ರ ಹೋಗಕ್ಕಾಗೋದು. ನಾವು ಸುಮ್ಮನೆ ಹೊರಗಡೆ ಫಿಸಿಕಲಿ ಹೋಗಕ್ಕಾಗಲ್ಲ ಗುರುಗಳ ಹತ್ರ. ನಿಜವಾದ ಗುರುಗಳ ಹತ್ರ ಹೋಗ್ಬೇಕಾದ್ರೆ ಅವ್ರ ಒಳಗಡೆ ಇರುವಂತಹ ಮೌನ, ನಮ್ಮೊಳಗಡೆ ಇರುವಂತಹ ಮೌನದ ಆ ಒಂದು ಗುರುವಿನ ಆಕರ್ಷಣೆ ಇದ್ರೆ ಮಾತ್ರ ನಾವು ಆ ಆನಂದವನ್ನ ಆಸ್ವಾದಿಸೋದಕ್ಕೆ, ಸೇವಿಸೋದಕ್ಕೆ ಸಾಧ್ಯ.